ಬಂಟಪ್ಪ, ಏ ಬಂಟಿ, ಪ್ರದೀಪ, ಇದ್ದೀರೇನಪ್ಪ? ನಾನು ಅಂಗಡಿ ಇಟ್ಟಾಗಿಂದ ನೋಡ್ತಾ ಇದ್ದೀನಿ. ಪಾತಣ್ಣ ಯಾವತ್ತೂ ಬಂದಿಲ್ಲ ನಮ್ಮ ಅಂಗಡಿಗೆ. ನಾನು ಯಾವ ಸಂದಿಂದನೂ ನೋಡ್ತಾ ಇದ್ದೀನಿ. ಒಂದು ದಿವ್ಸ ನಾನು ಒಂದು ಯಾತ್ಕೊನು ಬೆಂಕಿ ಪಟ್ಟಣಕ್ಕೆ ಬಂದಿಲ್ಲ. ಹಂಗೆ ನಾನು ಎಷ್ಟು ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಪಾತಣ್ಣಗೆ. ಇವತ್ತು ಹಿಂಗೆ ಗಂಡ ಹೆಂಡತಿ ಸಂಸಾರ ಮಾಡ್ತಾರಂದ್ರೆ ಅದಕ್ಕೆ ನಾನೇ ಕಾರಣ. ಇವತ್ತು ಅದು ಮಾಡಿರೋದು ನಾನು ಮರಿಬಾರ್ದು. ಅವರು ಮಾಡಿರೋದ ಮರ್ತು ಬಿಟ್ಟವ್ರೆ. ನಾನು ಅವಾಗ ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿ ತಲೆ ಸರಿ ಇಲ್ಲದ್ದೆಲ್ಲ ನಾನು ಸರಿ ಮಾಡಿದ್ದೀನಿ. ಅವಾಗ ನಾನಿಲ್ಲ ಅಂದಿದ್ರೆ ಇವರು ಹಿಂಗಿರೋಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಜನಗಳಿಗೆ ಯಾರಿಗೂ ಸಹಾಯ ಮಾಡಬಾರ್ದು ಅಂಬೋದು. ಯಾಕೆ ಬೇಕು ಬಿಡು, ಆಗೋಗಿರೋದು ಯಾಕೆ ಅದನ್ನೆಲ್ಲ ದೇವ್ರು ನೋಡ್ಕೊಂತಾನೆ. ಯಾಕೆ ಸುಮ್ಮನೆ ಇದೇನಲ್ಲ ಪಾಪ. ಏ ಬಂಟೆ, ಕರಿಯಕ್ಕೆ ಬಂದೈತ ಆತ ಮಾತಾಡ್ತಾರೆ. ಪಾತಣ, ಬಾ ಒಳಕ್ಕೆ. ಯಾಕೆ ಹೊರಗೆ ನಿಂತ್ಕೊಂಡಿದ್ಯಾ? ಬಾ ಒಳಕ್ಕೆ. ಏ ನಾನು ಐದಾರ ಹೆಂಗ ಅಂತೇಳಿ ಅದಕ್ಕೆ ಇಲ್ಲೇ ಉಲುಕ್ತಿ. ಅಲ್ಲ, ನನಗೆ ಅದಕ್ಕೆ ಕೆಲಸ ಆಗ್ಬೇಕಾಗಿತ್ತು. ಅದಕ್ಕೆ ಕೇಳೋಣ ಅಂತ ಬಂದಪ್ಪ. ಈಗ ಏನೋ ನೀನು ನಿನ್ನ ಮಗ ಬಣ್ಣ ಹೊಡಿಯೋಕೆ ಹೋಗ್ತೀರಂತೆ, ಬಣ್ಣ ಹೊಡಿಯೋಕೆ ಕೆಲಸ ಮಾಡ್ತೀರಂತೆ. ಲೋಸ್ ಮಕ್ಕ ಹೆಂಗಂತ ನನ್ನ ತಾಗಿ ಹೋಗ್ತೀವಿ ಕಣಣ್ಣ. ನಾನು ಅದೇ ಅವರು ಅಲ್ಲೊಂದು ಅಣ್ಣ ಇತ್ತು, ಆ ಅಣ್ಣನ ಕಾಂಟ್ರಾಕ್ಟ್ ಮೇಲೆ ಹೋಗ್ತಿದ್ದೆ. ಇವಾಗ ನಾವೇ ಸ್ವಂತ ಮಾಡ್ಕೊಂಡಿದ್ದೀವಿ. ಮೊನ್ನೆ ಒಂದು 2 ಬಿಲ್ಡಿಂಗ್ ಮಾಡಿದ್ದೀವಿ, ನಾನು ನನ್ನ ಮಗ ಸೇರ್ಕೊಂಡು. ಇವಾಗ ಇನ್ನೊಂದು ಬಿಲ್ಡಿಂಗ್ ಇವಾಗ ಹತ್ಕೊಂಡಿದ್ದೀವಿ. ಅದಕ್ಕೇ ನಿಮಗೆ ಎಲ್ಲಿ ಸಿಗ್ತಾವ ಅಲ್ಲಿ ಹುಡಿಕೊಂಡು ಹೋಗ್ತಿರ್ತೀವಿ ಕಣಣ್ಣ. ಇವಾಗ ಹೊಸ ಮನೆಗಳೆಲ್ಲ ಜಾಸ್ತಿ ಅಲ್ಲ, ಪೇಂಟ್ ಹೊಡಿಯೋಕ್ಕೆಲ್ಲ ಹಿಂಗೆ ಕಾಯ್ತಿರ್ತಾರೆ. ಹೋಗ್ತೀವಿ. ಇನ್ನೇ ಮಾಡೋಣ ಇಬ್ಬರು ಅಂತಕತ್ತ. ಅವ್ನಿಗೂ ಯಾವ ಕೆಲಸನೂ ಯಾಕಂದ್ರೆ ನಾವು ಸೊಟ್ಟಾಗಲಿಲ್ಲ. ಅದಕ್ಕೆ ಪಾಪ ಬಾರಲ್ಲ ಸುಮ್ಮನೆ ಇಬ್ಬರಳು ಅಂತಾಗೆ ಬಣ್ಣ ಹೊಡಿಯೋಕೆ ಹೋಗೋಣ ಅಂತೇಳಿ ಅದಕ್ಕೆ ನನ್ನ ಜೊತೆಗೆ ನಾನು ಕರ್ಕೊಂಡು ಹೋಗ್ತೀನಿ. ಇಬ್ಬರು ಅಂತಕ್ಕೆ ಹೋಗಿ ದುಡ್ಕೊಂಬತ್ತೀವಿ ಕಣಣ್ಣ. ಭಾಳ ಒಳ್ಳೆ ಕೆಲಸ ಮಾಡ್ತೀರಪ್ಪ. ಅದಕ್ಕೆ ನಮ್ಮವು ಇದ್ದಾವೆ ಬಿಲ್ಡಿಂಗ್ಗಳು ಭಾಳ ಇದ್ದಾವೆ. ಸುಮ್ಮನೆ ಈಗ ಇದ್ದಾಗ ನಮ್ಮ ಮಾಡ್ಕೊಬಿಟ್ರೆ ನಮ್ಮವೇ ಹೊಸ ಸಿಗ್ತಾವೆ ನಿಮಗೆ. ಇವಾಗ ಒಂದು 5-6 ಸ್ಟಾಕ್ ಇದ್ದಾವೆ. ಅವನು ಒಬ್ಬ ಗೊತ್ತಿದ್ದ, ಅವ್ನಿಗೆ ಯಾಕೆ ಸೆನಕ್ಕಿಲ್ಲ. ಅಣ್ಣ ಇವತ್ತು ಬತ್ತಿ ನಾಳೆಗೆ ಬತ್ತಿ, ಇವತ್ತು ಬತ್ತಿ ನಾಳೆಗೆ ಬತ್ತಿ ಎಂಬುದಾಗ ಇದ್ದಾನೆ ಅವನು. ಅವ್ನು ಬರೋಲ್ಲ ಆಗಲಿಲ್ಲ. ಅವ್ನು ಬಂದರೂ ನೆಟ್ಟಗೆ ಮಾಡೋದು ಕೆಲಸನ. ಅದಕ್ಕೆ ನಮ್ಮ ಈಗ 5-6 ಬಿಲ್ಡಿಂಗ್ಗಳು ಇದ್ದಾವೆ. ನೋಡು, ಕೆಲಸದಾರ ನಿನ್ನ ಜೊತೆಗೆ ನೀನು ಕರ್ಕೊಂಡು ಅವನ್ನೆಲ್ಲ ಪೂರೈಸಿದ್ರೆ ಮಾಡಿಬಿಡು. ನಿನ್ನ ಏನಿದ್ರು ನಮ್ಮ ಬಿಲ್ಡಿಂಗ್ಗಳು ನಾನು ಏನು ಒಪ್ಪತ್ಕೊಂಡಿರ್ತಾನೆ ಅವೆಲ್ಲ ನಿನ್ನವೇ ಬಣ್ಣ ಹೊಡಿಯವು. ಎಲ್ಲ ಹಂಗೆ ಮಾಡ್ಕೊಂಡು ಹೋಗ್ಬಿಡು ಸುಮ್ಮನೆ. ನಾನು ತಗೋ ಕೆಲಸ ಸಿಕ್ತಂಗೆ ಆಗುತ್ತೆ. ಕಡೆಗೆ ಅವನ ಸಿಗ್ತಾವು ಮಾಡ್ಕೆ ಅವು ನಿಮಗೆ ಮಸ್ತ್ ಕೆಲಸ ಆಗ್ತವೆ. ಅಂತಾಗೆ ನಿನ್ನ ಕೆಲ್ಸಕ್ಕೆ ಇದ್ಬಿಟ್ರೆ ಗೌರ್ಮೆಂಟ್ ಕೆಲಸ ಇದ್ದಂಗೆ. ಅದು ಕರೆಕ್ಟಾಗಿ ನಿಯತ್ತಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಯಾವಾಗಲೂ ನಿನಗೆ ಕೆಲಸ ಕಾಯಮ ಇರುತ್ತೆ. ಮಸ್ತ್ ಬಿಲ್ಡಿಂಗ್ಗಳು ಒಂದು ಹಾಕ್ತಿದಂಗೆ ಒಂದು ಇರ್ತವೆ. ಅದಕ್ಕೆ ನನಗಿದೀಗ ನನಗೆ ಒಪ್ಪರ್ಸ್ಬಿಟ್ಟು ನನಗೆ ಹೇಳ್ಬಿಟ್ರೆ, ಈಗ ಬೇರೆಯವರು ಯಾರೋ ನಿಮಗೆ ಗೊತ್ತಿರೋರು ಇದ್ರೆ ಹೇಳ್ರಿ ಅಂತಾರಲ್ಲ, ಅವಾಗಲೂ ಬೇಕಾದ್ರೆ ಹೇಳ್ತೀನಿ ನಾನು. ಮಾಡ್ಕೊಂಡು ಹೋಗ್ರಿ. ಗೌರ್ಮೆಂಟ್ ಕೆಲಸ ಇದ್ದಂಗೆ ಪಾಪ ನಂತಾಗೆ ನೀನು ಕೆಲ್ಸಕ್ಕೆ ಬಂದುಬಿಟ್ರೆ ಗೌರ್ಮೆಂಟ್ ಕೆಲಸ ಇದ್ದಂಗೆ. ಸರಿ ಆಯ್ತು, ಹೇಳೋಣ. ಬರ್ತೀವಿ ಹೇಳು. ಇವಾಗ ಇದೊಂದು ಬಿಲ್ಡಿಂಗ್ ಒಪ್ಪತ್ಕೊಂಡಿದ್ದೀವಿ. ಹಂಗೆ ಅದು ಮುಗಿತಿದ್ದಂಗೆ ನಾನು ನನ್ನ ಮಗ ಅಲ್ಲಿಗೆ ಬಂದುಬಿಡ್ತೀವಿ. ಬರ್ತೀವಿ ಹೇಳೋಣ. ಇನ್ನೇನು ಮಾಡೋದು. ಈಗ ಇಲ್ಲಿ ಸಿಗ್ತಾವೆ, ಇಲ್ಲಿ ಅಲ್ಲಿ ಎಲ್ಲಿ ಒಟ್ಟಿನಲ್ಲಿ ಎಲ್ಲಿ ಸಿಗ್ತಾವ ಅಲ್ಲಿ. ಇವಾಗ ನಿಮ್ಮ ತಗೆ ನನ್ನ ಕೆಲಸ ಇಲ್ಲ ಅಂದರೆ ಬೇರೆ ಕಡೆಗೆಲ್ಲ ನೋಡ್ಕೊಂಡು ಹೋಗೋದು. ಹಿಂಗೆ ಹೆಂಗೆ ಮಾಡ್ಕೊಂಡಿರ್ಬೇಕು. ಹೆಂಗೆ ನಿಮ್ಮಾದರೆ ನೀವಾದರೆ ಅಲ್ಲಿ ಇಲ್ಲಿ ಕಾಂಟ್ರಾಕ್ಟ್ಗಳು ತಗೊಂಡಿರ್ತೀರ, ಸಖತ್ತು ಸಿಗ್ತಿರ್ತಾವಲ್ಲ. ಏನು ಇದಿರಲ್ಲ ನಮಗೆ, ಬೈರಲ್ಲ. ಕರೆಸ್ಬಿಟ್ಟು ಎಲ್ಲೆಲ್ಲಿ ಕೆಲಸ ಇರುತ್ತೆ ಅಲ್ಲಿ ಕೊಡ್ತೀರ. ಸರಿ ಆಯ್ತು, ಹೇಳ್ಪತ್ತಾನೆ ಮಾಡಿಕೊಡ್ತೀವಿ. ಖಂಡಿತ ಮಾಡಿಕೊಡ್ತೀನಿ. ಏನು ಕೆಲಸ ಎಲ್ಲಿದ್ರೂ ಹೇಳು, ಎಷ್ಟು ದೂರ ಇದ್ದರೆ ಹೇಳು. ನಾವು ಇನ್ನೇನು ತಲೆ ಕೆಡಿಸ್ಕೊಬೇಡ, ನಾವು ಮಾಡಿಕೊಡ್ತೀವಿ. ಸರಿನಿ? ಯಾಕಪ್ಪ, ಯಾಕೆ ಪಾತಾಣೆ ಬಂದೈತೆ? ಅದೇ ಬಣ್ಣ ಹೊಡೆಯೋ ಒಂದು 5 ಬಿಲ್ಡಿಂಗ್ ಇದಾವಂತೆ. ಅದಕ್ಕೇ ಬಣ್ಣ ಹೊಡಿಯೋಕೆ ಹೋಗ್ತೀರಂತಿಲ್ಲ ಮಕ್ಕ ಹೆಂಗಂತೂ. ಅದಕ್ಕೆ ನೀನು ನಿನ್ನ ಮಗ ನಮ್ಮ ತಕ್ಕೆ ಬಂದುಬಿಟ್ರಿ ಕಾಂಟ್ರಾಕ್ಟಾಗೆ ಅಂತ ಹೇಳಿ ಹೇಳ್ತಾ ಐತೆ. ಅದಕ್ಕೇ ಸುಮ್ಮ ಪಾತಾಣ ಹೇಳಿರತ್ತಕ್ಕೆ ಕಾಂಟ್ರಾಕ್ಟ್ಗಳು ತಗೊಂಡು ನಾವು ಹೋದ್ರೇ ಸುಮ್ಮನೆ ಒಳ್ಳೆ ಹತ್ಕೊಂಡು ಪಾಪ. ಯಾಕಂದರೆ ಇವ್ರಿಗೂ ಯಾವಾಗ್ಲೂ ಇವ್ರು ಮೇಸ್ತ್ರಿ ಆಗಿರೋದ್ರಿಂದ ಯಾವಾಗಲೂ ಒಳ್ಳೊಳ್ಳೆ ಮನೆಗಳು ಎಲ್ಲ ಸಿಕ್ತಿರ್ತವೆ. ತಿರ್ಗೆಲ್ಲ ಬೇರೆ ಕಡೆ ಕೇಳ್ದಾರ್ಗು ಹೇಳ್ತಿರ್ತಾರಲ್ಲ. ಅದಕ್ಕಾಗಿನ ಪಾತಾಣ ಇಂತಾಗೆ ಕೆಲಸ ಇದ್ರೆ ನಮ್ದು ಗೌರ್ಮೆಂಟ್ ಕೆಲಸ ಇದ್ದಂಗೆ ಪಾಪ. ಆಯ್ತು ಹೇಳಪ್ಪ. ಎಲ್ಲನ ತೊಟ್ನಲ್ಲಿ ನಾವು ಕೆಲಸ ಏನು ನಮಗೆ ಕೆಲಸ ಒಟ್ಟಿನಲ್ಲಿ ಎಲ್ಲನ ಆಗಲಿ. ನಾವು ಇಂಥ ತಗೆ ಅಂಬಲ್ಲ. ಒಟ್ಟಿನಲ್ಲಿ ನಮಗೆ ಕೆಲಸ, ದುಡ್ಡು ಅಷ್ಟು ಮುಖ್ಯ ನಮಗೆ. ಅದೇ ಮತ್ತೆ ಅದಕ್ಕೆ ನಾನು ಬಂಟಪ್ಪಿಗೆ ಹೇಳ್ದೆ, ಇವಾಗ ಮನೆ ಅರ್ಜೆಂಟ್ ಐತಿ, ಲಪ ಆಗ್ಬೇಕದು. ಇನ್ನೂ ಲಪ ಆಗಿಲ್ಲ. ನೀವು ಬೇಗ ಒಂದು ಬಿಲ್ಡಿಂಗ್ ಮುಗಿಸ್ಕೊಂಬಂದ್ಬಿಟ್ರೆ ನಾಳೆ ನಾಡ್ದಾಗ ಸ್ಟಾರ್ಟ್ ಮಾಡ್ತೀವಿ ಅಂದರೆ ನಾನು ಅವ್ರಿಗೆ ಹೇಳ್ತೀನಿ, ನಾಳೆ ನಾಡ್ದಾಗೆ ಸ್ಟಾರ್ಟ್ ಮಾಡ್ತೀನಿ ಅಂತ. ಅಂದರೆ ಅರ್ಜೆಂಟ್ ಐತೆ, ಅವ್ರು ಗೃಹ ಪ್ರವೇಶ ಮಾಡ್ಬೇಕಂತೆ. ಅದಕ್ಕಾಗಿ ಇನ್ನೂ ಪೇಂಟ್ ಮಾಡಿಸಿಲ್ಲ ಅಣ್ಣ ಅಂತ. ಅವನು ಯಾರಿಗೋ ಫೋನ್ ಮಾಡಿದ್ರೆ ಅವ್ನು ಗೊತ್ತೀನಿ ಅಂತಾನೆ. ಇನ್ನೂ ಅವನು ಯಾರೋ ಬೇರೆ ಕಡೆಗೆ ಒಯ್ದೀನಿ ಅಂತಾನೆ. ಅದಕ್ಕೇ ನನಗೆ ನೀವು ಒಯ್ದಿರಿ ಅಂಬದು ಗೊತ್ತಿಲ್ಲ. ಮುಂದಾಗಲೇ ಗೊತ್ತಿದ್ರೆ ಅದಕ್ಕೆ ಯಾವಾಗಲೂ ಹೇಳ್ತಿದ್ದೆ ನಾನು. ಗೊತ್ತಾಗಲಿಲ್ಲ. ಲಸ್ಮಕ್ಕ ಹೆಂಗಂತು ಈಗ ಗಳಪ್ಪ ಇವರಿಬ್ಬರು ಪೇಂಟ್ ಕೆಲ್ಸಕ್ಕೆ ಹೋಗ್ತಾರೆ, ಬಣ್ಣ ಹೊಡಿಯೋಕೆ ಹೋಗ್ತಾರೆ ಅಂತ ಆವಾಗ ಗೊತ್ತಾಯ್ತು ನನಗೆ. ಅಯ್ಯ, ಮುಂದಾಗಲೇ ಗೊತ್ತಾಗಿರು ನಂತಾಗೆ ಬೇಜಾನ್ ಕೆಲಸ ಐತಲ್ಲಪ್ಪ ಇವ್ರಿಗೆ ಅಮ್ಮಂಗೆ ಆಗ್ಬಿಡ್ತು ನನಗೆ. ಬಟ್ ಏನು ಮಸ್ತ್ ಕೆಲಸ. ಪಾತಣ್ಣ ಕೆಲಸ ಕೊಟ್ಬಿಟ್ರೆ ಏನು ಬೇಡ. ಯಪ್ಪ ಇನ್ನೂ ಚೆನ್ನಾಗಿ ದುಡ್ಡು ಬತ್ತವ ಕೈಯಕ್ಕೆ. ಮಸ್ತಾಗಿ ಪಾಠ ಏನಿಲ್ಲ. ಕಾಂಟ್ರಾಕ್ಟ್ಗಳು ಸಿಗ್ತವೆ. ಏನು ಗಂಡ ಹೆಂಡ್ತಿ ಒಬ್ಬ ಹಿಡಿಯೋಕ್ಕಲ್ಲ. ಗಂಡ ಹೆಂಡ್ತಿನ ಅವಳಿನ್ನ ಗಂಡ ಅಂದಿಟ್ಟು ದುಡಿಯೋದಕ್ಕೂ ಅದಕ್ಕೂ ಈಗ ಹಿಡಿಯೋಕ್ಕಾಗಲ್ಲ.
ಹೋಗು. ಸರಿ ಆಯ್ತು ಹೇಳೋಣ. ಮನೆ ತ ಕುಡಿಕೊಂಬಂದು ಹೇಳಿದೀಯ ಅಂತಂದರೆ ನಾವು ಈ ಕೆಲಸ ಬಿಡ್ತೇವೆ, ಮಾಡ್ಕೊಂಡು ಹೋಗ್ತೀವಿ ಹೇಳೋಣ. ಈಗ ನನಗೂ ಯಾವ ಕೆಲಸಕ್ಕೂ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಆ ತಪ್ಪಯ್ಯಗಳಪ್ಪ ಇದ್ರಾಗೇನು ಸುಮ್ಮನೆ ಇಬ್ಬರಾಳು ಹಿಂಗೆ ಬಿಲ್ಡಿಂಗ್ಗಳೆಲ್ಲ ಒಪ್ಪತ್ಕೊಂಡು ಹಿಂಗೆ ಪೇಂಟ್ ಮಾಡೋಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಅಪ್ಪ ಹೇಳ್ತಾ, ಅದಕ್ಕೆ ಅವಾಗಿಂದಲೂ ನಾನು ಅಪ್ಪನ ಜೊತೆಗೆ ಹೋಗಕ್ಕೆ ನಿಂತ್ಕೊಂಡೆ. ಒಳ್ಳೆ ಚೆನ್ನಾಗೈತೆ ಕಾಣೋಣ ದುಡಿಮೆ. ಹೆಂಗಲ್ಲ ಅಂದ್ರೂ ಅಲ್ಲೇ ತಿಂಗಳಿಗೆ 1,00,000 ರೂಪಾಯಿ ದುಡ್ದಿದ್ದೀವಿ. ಚೆನ್ನಾಗೆ ದುಡ್ದಿದ್ದೀವಿ. ಹ್ಞೂ ಮಾಡ್ದಂಗೆಲ್ಲ ಆಯ್ತಪ್ಪ. ಸಖತ್ತಾಗೆ ನೀವು ಹೆಂಗೆ ಮಾಡ್ತೀರಾ ಹಂಗೆ ಒಪ್ಪತ್ಕೊಂಡು ಒಂದೊಂದು ಬಿಲ್ಡಿಂಗ್ಗೆ ಇಷ್ಟು ದಿನಕ್ಕಂತ ನೀವು ಎಷ್ಟು ದಿನಕ್ಕನ ಮುಗಿಸ್ರಿ, 2 ದಿನಕ್ಕನ ಮುಗಿಸ್ರಿ, ಒಂದೇ ದಿನಕ್ಕನ ಮುಗಿಸ್ರಿ, ಇಷ್ಟು ಕಂತು ಒಪ್ಪತ್ಕೊಳ್ರಿ ಮುಗಿಸ್ರಿ ಅಷ್ಟೇನೆ. ಸರಿ ಆಯ್ತು ಹೇಳ್ಪಾತಣ, ನೀನು ಬಂದು ಹೇಳಿದ್ವಿ ಅಂದಮೇಲೆ ನಾವೇನು ಬಿಡಲ್ಲ ಪಟ್ಟು. ಇಂಥ ಕೆಲಸ ಸಿಕ್ಕಿರೋದು ನಮ್ಗೆ ಇವಾಗ ಗೌರ್ಮೆಂಟ್ ಕೆಲಸ ಸಿಕ್ಕಂಗೆ ಆಗೈತಿ. ನೀವು ಸರಿ ಆಯ್ತು ಹೇಳೋಣ, ಮಾಡ್ಕೊಡ್ತೀವಿ ಹೇಳೋಣ. ನಡಿ ಅಣ್ಣ ಒಳಕ್ಕೆ ಟೀ ಕುಡಿಯುವಂತೆ. ಬೇಡ ಕಣಮ್ಮ, ಕಾಪಿ ಟೀ ಎಲ್ಲ ಏನು ಕುಡಿಯಲ್ಲ. ಹೋಗ್ತೀನಿ, ಸ್ವಲ್ಪ ಕೆಲಸ ಐತೆ. ಯಾವಾಗನ ಬರ್ತೀನಿ ಹೇಳು. ಸರಿ ಆಯ್ತು ಹೇಳೋಣ. ನಾನು ಬೇಗ ಎಷ್ಟು ಬೇಗ ಮುಗಿಸ್ತೀರ ಅಷ್ಟು ಬೇಗ ಮಾಡ್ಕೊಂಡು ಇವಾಗ ಯಾವಾಗ ಸ್ಟಾರ್ಟ್ ಮಾಡ್ತೀರಿ ಹೇಳಪ್ಪ, ಯಾವತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಅಂತೇಳಿ. ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀವಿ ಹೇಳಿ. ಸೋಮವಾರ ದಿನ ಹೋಗ್ತೀವಿ, ನಾಳೆಗೆ ಒಂದಿನ ಎಲ್ಲ ಮುಗಿಸ್ಬಿಡ್ತೀವಿ, ಅಲ್ಲೆಲ್ಲ ಫಿನಿಷ್ ಮಾಡಿಬಿಡ್ತೀವಿ. ಸೋಮವಾರದಿಂದ ಅಲ್ಲಿಗೆ ಹೋಗ್ತೀವಿ ಹೇಳು. ಸರಿ 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 ಆಯಿತು ಆಯ್ತು ಹೇಳಪ್ಪ. ಹಂಗಾದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಅವ್ರ ಮನೆಯವರು ಒಂದೇ ಹಿಂಸೆ ಮಾಡ್ತಾಯಿದ್ದಾರೆ ನನಗೆ, ಅದಕ್ಕಾಗಿ. ಸರಿ ಆಯಿತು. ಸೋಮವಾರದಿಂದ ಹೋಗ್ಬಿಡ್ರಿ, ಮಿಸ್ ಮಾಡಿದೆ. ಸರಿ ಆಯ್ತು ಹೇಳೋಣ, ಆಯ್ತು ಹೇಳು. ಕಾಂಟ್ರಾಕ್ಟ್ಗಳು ತಂತಾರಲ್ಲ ಮನೇನ ಚೆನ್ನಾಗಿ ಸಿಗ್ತಾವಲ್ಲ, ಪೇಂಟ್ ಕೆಲಸ ಅವು ಇವು ಚೆನ್ನಾಗಿ ಸಿಗ್ತಾವೆ. ನಮ್ಮ ಮಸ್ತ್ ಮನೆ. ಏನು ಪಾತಣ ಮನೆ ಐದವ ಅಂದ್ರೆ ಅಷ್ಟಿಷ್ಟಿಲ್ಲ. ನಾನು ಇದೆಲ್ಲ ಆಗಲಿ ಏನೋ ಸಿಗಲಿಲ್ಲ ಅಂದ್ರೆ ಕೇಳೋಣ ಅಂತ ಅಂದ್ಕೊಂಡೆ. ಅಷ್ಟೊತ್ತಿ ಪಾತಣನೇ ಬಂದು ಹಂಗಂತೈತಿ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿ ಒಳ್ಳೆ ಲಾಭ ಆಯ್ತು ನೋಡು. ಮೊನ್ನೆ ಒಂದು ತಿಂಗಳಿಗೇನೆ 1,00,000 ರೂಪಾಯಿ ದುಡಿದಿದ್ದೀವಿ ಇಬ್ಬರು ಸೇರು. 1,00,000 ಏನು ಜಾಸ್ತಿನೇ ದುಡಿತೀವಿ. ಕಷ್ಟಪಟ್ಟು ಮಾಡಿಬಿಟ್ರೆ ಬೆಳಗ್ಗೆ ಹೋದವರು ಬೈಗಾಗ ತಕ್ಕನ ಮಾಡಿಬಿಡ್ತೀವಿ ಕಣಮ್ಮ. ನಮ್ಮ ಜೊತೆಗೆ ಇಬ್ಬರನ್ನ ಕರ್ಕೊಂಡ್ರೆ ಸಾಕು ಆಳುಗಳ್ನ. ಚೆನ್ನಾಗಿ ಬೇಗ ಬೇಗ ಕೆಲಸಗಳು ಅರ್ಜೆಂಟ್ ಇದ್ದಾಗ ಬೇಗ ಬೇಗ ನಾವು ಮಾಡಿ ಮುಗಿಸ್ಬಿಟ್ರೆ ನಮಗೆ ಒಳ್ಳೇದು. ಸಿಕ್ಕವ ಇವಾಗ 5 ಬಿಲ್ಡಿಂಗ್ ಇದಾವಂತೆ ಪಾತಾಡ್ ನಾವು. 5 ಬಿಲ್ಡಿಂಗು ಒಪ್ಪತ್ಕೊಬಿಟ್ರೆ ಒಂದೊಂದು ಬಿಲ್ಡಿಂಗಿಗೆ 70-80 ಸಾವಿರ. ಹೆಂಗಲ್ಲ ಅಂದ್ರೆ ಒಂದು 30-40 ಸಾವಿರ ಕೊಡ್ತಾರೆ. ಹೆಂಗಲ್ಲ ಅಂದ್ರೆ ಒಂದು 50 ಸಾವಿರ ಅಂತೂ ಇದ್ದೇ ಇರುತ್ತೆ. ಎಲ್ಲ ಬಿಲ್ಡಿಂಗ್ಗಳ ಮೇಲೆ ಹೋಗುತ್ತೆ. 2 ಅಫ್ಟೇರ್ 3 ಅಫ್ಟೇರ್ ಹಿಂಗೆ ಬಿಲ್ಡಿಂಗ್ಗಳು ಕಟ್ಟಿರ್ತಾರಲ್ಲ, ಹಳ್ಳಿಗಳೆಲ್ಲ ಚಿಕ್ಕದಾಗಿ ಮಾಡ್ಕೊಂಡಿರ್ತಾರೆ. ಎಲ್ಲ ಏನು 3 ಬಿಲ್ಡಿಂಗ್ ಕಟ್ಟಿರಲ್ಲ. ಒಂದೊಂದು ಫ್ಲೋರ್ಗೆ ಒಂದೊಂದು ಇದು ಕಟ್ಕೊಂಡಿರ್ತಾರೆ. ಹೆಂಗೆ ಒಟ್ಟಿನಲ್ಲಿ ಕೆಲ್ಸಗಳು ಒಳ್ಳೆ ಸಿಕ್ತಂಗೆ ಆಗುತ್ತೆ ನಮಗೆ. ಹಿಂಗೆ ಸಿಕ್ತಾಗ ಎಲ್ಲನೂ ಹತ್ತು ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ನಾನು ಏನಾನ ಒಂದು ಕೆಲಸ ಹುಡ್ಕೊಂಡು ನಾನು ಹೋಗೋಣ ಅಂತ ಇದ್ದೀನಿ. ಸ್ವಲ್ಪ ನಾವು ಒಂದು ಸೈಟ್ ಗಿಟ್ ಎಲ್ಲನ ಮಾಡ್ಕೊಂಡು ಒಂದಿಷ್ಟು ಮನೆಗಿನೇ ಮಾಡ್ಕೊಂಬತ್ತಕ್ಕ. ಏನೋ ಮಾತಾಡ್ತಾ ಇದ್ರಲ್ಲ ವಿನತಾ, ಏನು ಹಿಂಗೆ ಮಾತಾಡ್ತಾ ಇದ್ದೀರಾ? ಅದೇ ಮನೆ ಕಾಂಟ್ರಾಕ್ಟ್ ತಮ್ಮತ್ತಲ್ಲ ಪಾತಾಣ ಬಂದಿತ್ತು ಪೇಂಟ್ ಕೆಲಸಕ್ಕೆ ಹೇಳೋಕ್ಕೆ. ಅದಕ್ಕೆ ಹೋಗ್ರಿ ಸುಮ್ಮನೆ ಬೆಳಗ್ಗೆ ಎದ್ದಿದ ತಕ್ಷಣ ಹೋಗ್ರಿ, ಬೇಗ ಬೇಗ ಕೆಲಸಗಳು ಆಗ್ತವೆ ಅಂತೇಳಿ ಮಾತಾಡ್ತಿದ್ದೆ. ಬೆಳಗ್ಗೆ ಹೋಗ್ಬಿಟ್ರೆ ಚೆನ್ನಾಗಿ ಕೆಲಸನೂ ಸಹ ಆಗುತ್ತೆ, ಚೆನ್ನಾಗೇ ಒಳ್ಳೆ ದುಡಿಮೆನೂ ಆಗುತ್ತೆ. ಹೋಗ್ತೀವಿ ಹೇಳು. ಇನ್ಮೇಲಿಂದ ಏನು ನಮಗೇನು ತಿಂಡಿ ಅಡುಗೆ ಏನು ಬೇಡ. ಸಾಯಂಕಾಲ ಬರೋ ಅಷ್ಟೊತ್ತಿಗೆ 1 ಟೈಮ್ ಅಷ್ಟೇ. ಒಂದೊಂದು ಟೈಮು ಸಾಯಂಕಾಲ 1 ಟೈಮ್ ಮಾಡಿಬಿಡು ಸಾಕು. ಬೆಳಗ್ಗೆ ಅಲ್ಲೇ ಹೋಗೆಲ್ಲ ತಿಂಡಿ ಊಟ ಎಲ್ಲ ಅವ್ರದ್ದೇ ಇರುತ್ತೆ, ಅವ್ರದ್ದೇ ಮಾಡ್ಕೊಂತೀನಿ. ನಾನು ಒಬ್ಳಿಗೆ ಏನಾದರೂ ನೈಟ್ ಟೈಮ್ ಮಾತ್ರ ಅಡುಗೆ ಮಾಡು ಅಷ್ಟೇ. ಮನೆಗೆ ಅದು ಅಡುಗೆನೂ ಉಳಿತೈತೆ, ಅಡುಗೆ ಮಾಡೋದನ್ನು. ಒಬ್ಳಿಗೆ ಏನಾದರೂ ಮಾಡ್ಕೊಂಡು ತಿನ್ನು. ಇನ್ನೇನು ಯಾವುದಾದ್ರೂ ಕೆಲಸ ಈಸಿಯಾಗಿ ಸಿಕ್ಕಿದ್ರೆ ಹೋಗು, ಇಲ್ಲ ಅಂತಂದ್ರೆ ಹೋಗ್ಬೇಡ. ಈಸಿಯಾಗಿ ಯಾವ ಸಿಗ್ತಾವ ಪ್ರದಿ? ಯಾವ ಅಷ್ಟು ಈಸಿಯಾಗಿ ಕೆಲಸಗಳು ಸಿಗಲ್ಲ. ಅಯ್ಯೋ ಎಲ್ಲ ಕಷ್ಟನೇ. ಹೋಗ್ರಿ ಪ್ರದಿ, ಒಳ್ಳೆ ಕೆಲಸ ಪಾತಾಳನ ಹತ್ರ ಮಸ್ತ್ ಕಾಂಟ್ರಾಕ್ಟ್ಗಳು ಎಷ್ಟು ಮನೆ ಒಪ್ಪತ್ಕೊಂಡೈತೆ ಏನೋ. ಹೆಚ್ಚು ಕಡೆ ಒಂದು 20-25 ಮನೆ ಇವಾಗ ಹಿಡ್ಕೊಂಡೈತೆ, ಕಾಂಟ್ರಾಕ್ಟ್ ತಗೊಂಡೈತೆ. ಎಲ್ಲನೂ ಒಂದೊಂದು ಹಾಕಿದಂಗೆ ಒಂದು ಸಿಗ್ತವೆ. ನಾವು ಹೋಗ್ತೀವಿ ಕಣಮ್ಮ ಏಮಮ್ಮ. ಏನು ಮಾಡೋಣ. ಇವಾಗ ನಮಗೂ ಈ ಬಿಲ್ಡಿಂಗ್ ಮುಗೀತಿದ್ದಂಗೆ ನಾವು ಕಾಂಟ್ರಾಕ್ಟ್ ತಗೊಂಡಿಲ್ಲ ಇನ್ನೂ. ಪಾತಾಣಿ ಹೇಳತ್ತರ ಸಿಕ್ತಾಗ ಅತ್ಲಾಗ ಹೋಗೋದು, ಒಂದಿಬ್ಬರನ್ನ ಕೆಲಸದಾಗ ನಿಕ್ಕೊಂಬೋದು, ಅಲ್ಲಿಬ್ಬರು ಇಲ್ಲಿಬ್ಬರು ಒಟ್ಟಿನಲ್ಲಿ ಹೆಂಗಿರುತ್ತೆ ಹಂಗೆ ಮಾಡ್ಕೊಂತ ಹೋಗೋದು. ಎಲ್ಲಿ ಅರ್ಜೆಂಟ್ ಇರುತ್ತೆ ಅಷ್ಟು ಬೇಗ ಬೇಗ ಮಾಡ್ತಾ ಹೋದರೆ ನಮಗೂ ಒಳ್ಳೇದು ಕೆಲಸಕ್ಕೆ. ಎಲ್ಲ ಇವಾಗ ಒಳ್ಳೆ ಕೆಲ್ಸಕ್ಕೆ ಸೇರೋರೆ ತಂದೆ ಮಗ ಹಿಡಿಯೋಕ್ಕಾಗಲ್ಲ. ನಾನಿದ್ದಾಗ ಹಿಂಗೆ ಮಾಡಿದರೆ ನಾನು ಯಾಕೆ ಹಿಂಗೆ ಮಾಡ್ತಿದ್ದೆ? ನಾನಿದ್ದಾಗ ಹಿಂಗೆ ಮಾಡಲೇ ಇಲ್ಲ. ಇಬ್ಬರು ದುಡಿಲೇ ಇಲ್ಲ. ಆವಾಗಲೇ ಹಿಂಗೆ ದುಡಿಯೋ ಅಂತ ಮನ್ಸಿದ್ದಿದ್ರೆ ಹಿಂಗೆ ಯಾಕೆ ಆಗ್ತಿದ್ವಿ ನಾವು? ಈಗ ಬುದ್ಧಿ ಬಂದೈತೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ, ಹಾಗೆ ಕೆಟ್ಟ ಮೇಲೆ ಬುದ್ಧಿ ಬಂದೈತಿ ಇವ್ರಿಗೆ, ತಂದೆ ಮಗ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವಾಗ ಪಾತಾಳನ ಹತ್ರ ನಮ್ಮ ಮಾವನಿಗೂ ನನ್ನ ಗಂಡನಿಗೂ ಒಳ್ಳೆ ಕೆಲಸ ಸಿಕ್ತು. ಪೇಂಟ್ ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಇಬ್ಬರು ಸೇರ್ಕೊಂಡು ಇವ್ರಿಗೂ ಎಲ್ಲ ಕೆಲಸಗಳು ಸೆಟ್ ಆಗಲಿಲ್ಲ. ಅದಕ್ಕೆ ನಮ್ಮ ಮಾವ ಅವ್ರ ಜೊತೆಗೆ ಪೇಂಟ್ ಕೆಲಸಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಇಬ್ಬರು ಪೇಂಟ್ ಮಾಡೋಕ್ಕೆ ಮನೆಗಳೆಲ್ಲನ ಒಪ್ಪತ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ಒಳ್ಳೆ ಇವಾಗ ದುಡಿಮೆ ಐತೆ. ಅದಕ್ಕೆ ಪಾತಾಳನ ಹತ್ರ ಕೆಲಸ ಸಿಗೋದು ಅದು ಗೌರ್ಮೆಂಟ್ ಕೆಲಸ ಇದ್ದಂಗೆ. ಯಾಕಂದರೆ ಅವ್ರು ಕಾಂಟ್ರಾಕ್ಟ್ಗಳು ತಗೊತಾ ಇರ್ತಾರೆ. ಇವಾಗ ಎಲ್ಲ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ಗಳು ತಗೊತಿರ್ತಾರೆ, ಹಾಗೆ ಲೇಬರ್ ಕಾಂಟ್ರಾಕ್ಟ್ಗಳನ್ನು ತಗೊತಾ ಇರ್ತಾರೆ. ಲೇಬರ್ ಕಾಂಟ್ರಾಕ್ಟ್ಗಳು ತಗೊಂಡೋಗ ಅಲ್ಲೂ ಸಿಗ್ತವೆ. ಅಲ್ಲೂ ಹೇಳ್ತಾರೆ ಇವರೇನೆ ಎಲ್ಲನ ಅವ್ರ ಮನೆಯವ್ರಿಗೆ ನಮ್ಗೆ ಗೊತ್ತಿರೋರು ಇದ್ದಾರೆ ಹೇಳ್ತೀನಿ ಅಂತ ಹೇಳ್ತಾರೆ. ಹಂಗೆ ಈ ರೀತಿ ಹೋಗ್ತಾ ಹೋಗ್ತಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಪಾತಾಳ ಅಂತೂ ಫುಲ್ ಫೇಮಸ್ಸು.
ಈ ಸುತ್ತಮುತ್ತ ಹಳ್ಳಿಲಿ ಫುಲ್ ಫೇಮಸ್ಸು ಕಂಟ್ರಾಕ್ಟ್ದಾರರು ಅಂತೇಳಿ ಮೇಸ್ತ್ರಿ ಅಂತೇಳಿ ಪಾತಾಳ ಅಂತ ಫುಲ್ ಫೇಮಸ್ ಆಗಿಬಿಟ್ಟೈತೆ. ಅದಕ್ಕಾಗಿ ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.